ಹಿಂದೂಗಳು ಇರೋವರೆಗೂ ಮಂದಿರಕ್ಕೆ ಉಳಿಗಾಲ. ರಿಪಬ್ಲಿಕ್ ಕನ್ನಡಗೆ ಪೇಜಾವರ ಶ್ರೀ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ಮಂದಿರ ವೀಕ್ಷಣೆಯ ಬಳಿಕ ಶ್ರೀಗಳ ಎಕ್ಸ್ಕ್ಲೂಸಿವ್ ಮಾತು. ಹಿಂದೂಸ್ತಾನದಲ್ಲಿ ಹಿಂದೂಗಳು ಜಾಗೃತರಾಗಿರಬೇಕು, ಆಗ ಮಾತ್ರ ನಮ್ಮ ಮಂದಿರ ಉಳಿಯೋದಕ್ಕೆ ಸಾಧ್ಯ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಇಲ್ಲದಿದ್ರೆ 500 ವರ್ಷಗಳ ಹೋರಾಟ ಅರ್ಥಹೀನ. ನಮ್ಮ ಮುಂದಿನ ಸಂತತಿ ಹಿಂದೂಗಳಾಗಿ ಉಳಿಯಬೇಕು. ರಾಮ ಮಂದಿರ ಕೆಲವರಿಗೆ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸರ್ಕಾರದ ಪುಡಿಗಾಸು ಸ್ವೀಕರಿಸದೆ ಮಂದಿರ ನಿರ್ಮಾಣ ಕಾರ್ಯ ಆಗಿದೆ ಅನ್ನುವಂತಹ ವಿಚಾರವನ್ನ ನೇರ ಸಂದರ್ಶನದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಪೇಜಾವರ ಶ್ರೀಗಳು ಹೇಳಿಕೆ ಕೊಟ್ಟಿದ್ದಾರೆ ರಿಪಬ್ಲಿಕ್ ಕನ್ನಡಗೆ. ಹಿಂದೂ ಸಂಸ್ಕೃತಿಯ ಜಾಗೃತಿ ಇನ್ನಷ್ಟು ಹೆಚ್ಚಬೇಕು. ಯಾಕೆ ಮಂದಿರವನ್ನು ಮಾಡಿದ್ದೇನೋ ಆಯಿತು, ಮಂದಿರವನ್ನಾಗಿ ಉಳಿಸಿಕೊಳ್ಬೇಕು ಅಂತಿದ್ದರೆ ನಾವು ಹಿಂದೂಗಳು ಈ ದೇಶದಲ್ಲಿ ಹಿಂದೂಗಳಾಗಿ ಉಳಿಯಬೇಕು. ಹಿಂದೂಗಳು ಎಷ್ಟು ಸಮಯ ಇಲ್ಲಿ ಬಹುಸಂಖ್ಯಾತರಾಗಿ ಅಲ್ಪಸಂಖ್ಯಾತರಾಗಿಯೂ ಅಲ್ಲ, ಬಹುಸಂಖ್ಯಾತರಾಗಿ ಎಷ್ಟು ಸಮಯ ಈ ದೇಶದಲ್ಲಿ ಬದುಕ್ತಾರೆ, ಬಾಳ್ತಾರೆ, ಬೆಳೀತಾರೆ, ಅಷ್ಟು ಸಮಯ ಮಂದಿರಕ್ಕೆ ಉಳಿಗಾಲ. ಅದಲ್ಲ ಅಂತಾದರೆ ಪಕ್ಕದ ದೇಶದಲ್ಲಿ ನಾವು ನೋಡ್ತಾ ಇದ್ದೇವೆ. ಪಕ್ಕದ ಅಫ್ಘಾನಿಸ್ತಾನದಲ್ಲಿ ಅದು ಯಾವಾಗ ಕಡೆದ ಬುದ್ಧನ ಪ್ರತಿಮೆಯೋ ಶಿಲಾಮಯವಾಗಿ ಆ ಬಂಡೆ ಮೇಲೆ ಕೊರೆದಿರತಕ್ಕಂತಹ ಪ್ರತಿಮೆ ಏನಾಯಿತು, ನೀವು ನೋಡ್ತಾ ಇರುವಂತೆ ಮೊನ್ನೆ ನಮ್ಮ ಕಣ್ಣೆದುರಲ್ಲಿಯೇ ಪುಡಿಯಾಗಿ ಹೋಯಿತು. ಹಾಗಾದರೆ ಈ ನೆಲದಲ್ಲಿ ಹಿಂದೂಗಳು ಜಾಗೃತರಾಗಿರಬೇಕು. ಮಂದಿರ ಎಷ್ಟು ಕಾಲ ಮಂದಿರವಾಗಿ ಉಳಿಬೇಕು? 10 ವರ್ಷ, 100 ವರ್ಷ, 1000 ವರ್ಷ ಅಲ್ಲ, ಆಚಂದ್ರಾರ್ಕವಾಗಿ ಇನ್ನೊಮ್ಮೆ ಎಂದೆಂದಿಗೂ ಕೂಡ ಅದು ವಿದೇಶಿಯರ, ಪರಕೀಯರ, ಹಿಂದೂ ದ್ವೇಷಿಗಳ ದಾಳಿಗೆ ಒಳಗಾಗದಂತೆ ರಕ್ಷಿಸಬೇಕು ಅಂತಿದ್ದರೆ ಈ ನೆಲದಲ್ಲಿ ಹಿಂದೂಗಳು ಬಹುಸಂಖ್ಯಾತರಾಗಿ ಉಳಿಯಬೇಕು. ಅದು ಯಾರು? ನಾವು ನೀವು ಅಲ್ಲ, ನಮ್ಮ ಮುಂದಿನ ಸಂತತಿಯು ಕೂಡ ಹಾಗೆ ಉಳಿಯಬೇಕು. ಅದಲ್ಲ ಅಂತದ್ದಾಗಿದ್ದರೆ 500-600 ವರ್ಷಗಳ ಹೋರಾಟದ ಈ ಕಾರ್ಯ, ಕಾನೂನು ಸಂಘರ್ಷದ ಈ ಕಾರ್ಯ, ಪ್ರಪಂಚದಾದ್ಯಂತ ಮಂದಿಯೆಲ್ಲ ಒಟ್ಟಾಗಿ ಇವತ್ತು ಕಟ್ತಾ ಇರುವಂತಹ ಈ ಮಂದಿರದ ಕಾರ್ಯ ಅದು ಅರ್ಥಹೀನ ಆಗತ್ತೆ. ಇದಕ್ಕೊಂದು ಸಾರ್ಥಕತೆ ಬರಬೇಕು ಅಂತಿದ್ದರೆ ಅದು ಆಚಂದ್ರಾರ್ಕವಾಗಿ ಇನ್ನು ಮುಂದೆ ಎಂದೂ ಕೂಡ ಅಂತಹ ವಿರೋಧಿಗಳ